ಹಲೋ ಪೀಪಲ್, ಇವತ್ತಿನ ನನ್ನ ದಿನ ಶುರುವಾಗಿದ್ದು 3:30ಇಂದ. ಸೊ 3:30ಗೆ ಏನಪ್ಪ ಕಿತ್ತಬಾಕು ಅಂಥದ್ದು ಅಂತಿದ್ದೀರಾ? ಬನ್ನಿ ನೋಡ್ಕೊಂಬರೋಣ ಇವತ್ತಿನ ದಿನ ಹೇಗಿತ್ತು ಅಂತ. ಮೋಸ್ಟ್ ಆಫ್ ಮೈ ವೀಕ್ ಡೇ ಮಾರ್ನಿಂಗ್ಸ್ ಹೀಗೆ ಇರುತ್ತೆ. ಇವತ್ತು ಮಂಡೇ ಅಂದರೆ ನಮ್ಮ ಮನೆ ದೇವ್ರ ವಾರ. ಸೊ ಮನೆ ಕ್ಲೀನಿಂಗೋಸ್ಕರ ಸ್ವಲ್ಪ ನೀರಿಗೆ ಉಪ್ಪು ಅರಿಶಿನ ಹಾಕಿ ಮಾಪ್ ಮಾಡ್ಕೊತಿದ್ದೀನಿ. ಮಂಡೇ ತುಂಬ ಹೆಕ್ಟಿಕ್ ಆಗುತ್ತೆ ಅನ್ನೋ ಕಾರಣಕ್ಕೇ ನಾನು ಸಂಡೇ ನೈಟೇ ಎಲ್ಲ ಗುಡಿಸಿ ಮಲ್ಕೊಂಡಿರ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಜಸ್ಟ್ ಮಾಪ್ ಮಾಡ್ಕೊಂಡು ಹೋಗೋದಷ್ಟೇ. ಒಂದಷ್ಟು ಬಟ್ಟೆಗಳು ಒಗೆಯೋದಕ್ಕೆ ಹಾಕಬೇಕಿತ್ತು, ಅದು ಕೂಡ ವಾಷಿಂಗ್ ಮಿಷಿನಿಗೆ ಹಾಕಿ ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ 4:15 ಆಗೇ ಹೋಗಿತ್ತು. ಅಡುಗೆ ಮನೆಗೆ ಬಂದು ನೋಡೋ ಅಷ್ಟರಲ್ಲಿ ಇಡ್ಲಿ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬಂದಿತ್ತು. ಸೊ ದೇವ್ರ ಮನೆಯಲ್ಲಿ ದೇವ್ರ ಕೆಲಸ ಮುಗಿಸೋಕ್ಕೂ ಮುಂಚೆ ಸ್ವಲ್ಪ ಅಡುಗೆ ಕೆಲಸಗಳಿಗೆ ಸಪೋರ್ಟ್ ಆಗೋ ರೀತಿ ಕುಕ್ಕರಿಗೆಲ್ಲ ಕೂಗೋಕೆ ಇಟ್ಕೊಂಡ್ರೆ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಮೊದಲನೇದಾಗಿ ಸ್ಟವ್ವಿಗೆ ಪೂಜೆ ಮಾಡಿ ಇಡ್ಲಿ ಜೊತೆ ಕಾಂಬಿನೇಷನ್ ಆಗಿ ಸಾಂಬಾರು ಮಾಡೋಣ ಅಂತ ಹೇಳಿ ಬೇಳೆ ಮತ್ತು ಟೊಮೊಟೊನ ಕೂಗೋದಕ್ಕೆ ಹಾಕಿದೆ. ಸೊ ಹೊರಗೆ ಬಂದು ನೋಡೋಣ ಅನ್ನೋ ಅಷ್ಟರಲ್ಲಿ ಸಖತ್ ಚಳಿ. ಸೊ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಎದ್ದಿದ್ರು ಅಂತ ಹೇಳಿ ಹಾಸಿಗೆ ಕೂಡ ಎಲ್ಲ ರೆಡಿ ಮಾಡಿ ಅವ್ರಿಗೆ ಸ್ವಲ್ಪ ಬಿಸಿನೀರು ಇಟ್ಕೊಟ್ಟೆ. ಆಲ್ಮೋಸ್ಟ್ ನಾನು ಎದ್ದು ಸೌಂಡ್ ಮಾಡೋ ಅಷ್ಟರಲ್ಲಿ ಅವ್ರು ಎದ್ದೇಳ್ಬಿಟ್ಟಿರ್ತಾರೆ. ನಾನು ಚಳಿ ಹೋಗೋ ತನಕ ಸ್ವಲ್ಪ ಬಾಗಿಲು ತೆಗೆಯೋದು ಬೇಡ ಅಂತ 2 ನಿಮಿಷ ವೆಯ್ಟ್ ಮಾಡ್ತಾಯಿದ್ದೆ. ಯಾಕೆಂದರೆ ಸಖತ್ ಚಳಿ ಆಗ್ತಾಯಿತ್ತು ಹೊರಗಡೆ. ಅದಾದಮೇಲೆ ಎದ್ದು ಬಂದು ಹೊಸ್ತಿಲು ಕೂಡ ಪೂಜೆ ಮಾಡಿಕೊಂಡು ಧೂಪ ಹಾಕೋದಕ್ಕೆ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಸೊ ನಾವೇನೇ ಧೂಪನ ತಂದು ಹಾಕಿದ್ರೂ ನನಗೆ ಈ ಥರ ಕೆಂಡ ಕಾಯಿಸಿ ಅದಕ್ಕೆ ಮನೇಲಿ ಸಿಗುವಂಥ ಏನು ಅಂಟಿನ ಧೂಪ ಅಂತ ಹೇಳ್ತಾರೆ ನಮ್ಮ ಕಡೆ, ಅದು ಒಂದು ಮರದ ಅಂಟು ಬರುತ್ತೆ. ಸೊ ಅದನ್ನು ಹಾಕಿ ಪೂಜೆ ಮಾಡಿದ್ರೆ ಸಿಗೋ ಸಮಾಧಾನವೇ ಬೇರೆ. ಯಾವುದಿಂದಲೂ ಆಗಿಲ್ಲ ಅಂದರೂ ಸೋಮವಾರ ಶುಕ್ರವಾರ ಅಂತೂ ನಾನು ಇದೇ ಧೂಪನ ಹಾಕುವಂಥದ್ದು ಮನೆಗೆ. ಮನೆಗೆಲ್ಲ ಧೂಪ ಹಾಕಿ ನನ್ನದು ಒಂದಷ್ಟು ಪೂಜೆಗಳಿರುತ್ತೆ. ಸೊ ಏನು ನಾವು ಸೋಮವಾರ ಶುಕ್ರವಾರ ಇಷ್ಟಲಿಂಗ ಪೂಜೆ ಮಾಡಬೇಕು, ಅದನ್ನು ಮಾಡಿಕೊಂಡು ಪೂಜೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 7 ಗಂಟೆ ಆಗಿ ಹೋಗಿತ್ತು. ಸೊ ತಡ ಮಾಡೋದು ಬೇಡ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ಇಡ್ಲಿನ ತುಂಬಿಟ್ಟು ಸಾಂಬಾರು ಮಾಡೋದಕ್ಕೆ ಕೂಡ ಬಂದೆ. ಯೂಶ್ವಲ್ ಸಾಂಬಾರು ಮಾಡೋ ಹಾಗೆ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ ಹಾಗೆ ಇದರಲ್ಲಿ MTR ಅವರ ಸ್ವಲ್ಪ ಸಾಂಬಾರು ಪೌಡರ್ನ ಮಿಕ್ಸ್ ಮಾಡಿದ್ದೀನಿ, ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರಲಿ ಅನ್ನೋ ಕಾರಣಕ್ಕೆ. ಸೊ ಸಾಂಬಾರು ಕೂಡ ಎಲ್ಲ ಆಯಿತು. ಇಡ್ಲಿ ಅಂತೂ ಸಖತ್ ಸಾಫ್ಟಾಗಿ ಬಂದಿತ್ತು ಇವತ್ತು. ಇಲ್ಲಿ ಇಡ್ಲಿ ಜೊತೆ ಮಸಾಲೆ ವಡೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆಗೇ 3 ಜನಕ್ಕೂ ಲಂಚ್ ಪ್ಯಾಕ್ ಮಾಡಿ ಆಲ್ಮೋಸ್ಟ್ ಪಾತ್ರೆಗಳೆಲ್ಲ ಇವಾಗಲೇ ವಾಶ್ ಮಾಡಿ ಇಟ್ಕೊಂಬಿಡ್ತೀನಿ. ಯಾಕೆಂದರೆ ಬಂದಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ, ಪಾತ್ರೆಗಳೆಲ್ಲ ಸ್ವಲ್ಪ ಒಣಗಿದ್ರೆ ಅದನ್ನು ಕ್ಲೀನ್ ಮಾಡೋದು ಇನ್ನೂ ಕಷ್ಟ ಆಗುತ್ತೆ ಅಂತ. ಸೊ ಫೈನಲಿ ಕಿಚನ್ ಇಷ್ಟು ಚೆಂದ ಕ್ಲೀನಾಗಿದೆ. ಇಷ್ಟು ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 8:23. ನನಗೆ ಕಾಲೇಜಿಗೆ ಕೂಡ ಲೇಟ್ ಆಗ್ತಾಯಿತ್ತು. ಮತ್ತೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಲ್ಮೋಸ್ಟ್ 8:55ಗೆ ಮನೆಯಿಂದ ಹೊರಟೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ದಿಸ್ ವಿಡಿಯೋ. ಥ್ಯಾಂಕ್